ಒಕ್ಕಲೇರಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಪ್ರತಿ ಶುಕ್ರವಾರ ವಿಶೇಷ ಪೂಜೆ. ಒಕ್ಕಲೇರಿ ಗ್ರಾಮ ಹೊರವಲಯದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ತಾತ ಪಟೇಲ್ ವೆಂಕಟರಮಣ ಗೌಡರ ಹಾಗೂ ಮಾರ್ಕಂಡಪುರ ದೇವೇಗೌಡರವರ ಕುಟುಂಬದವರು ನಮ್ಮ ಮನೆ ದೇವರಾದ ಚೌಡೇಶ್ವರಿ ಅಮ್ಮನವರ ಪೂಜೆಯನ್ನ ಹಾಗೂ ಜಯಂತಿ ಮಾಡುತ್ತಿರುವುದಾಗಿ ಒಕ್ಕಲೇರಿ ಗ್ರಾಮದ ರಾಘವೇಂದ್ರ ತಿಳಿಸಿದರು. ಒಕ್ಕಲೇರಿಯಲ್ಲಿ ಹಲವಾರು ದೇವತಾ ಕಾರ್ಯಗಳು ನಡೆಯುತ್ತಿದ್ದು, ಪ್ರತಿ ವರ್ಷ ಹೊಸ ದ್ಯಾವರ ಮಾರ್ಕಂಡೇಶ್ವರ ಬ್ರಹ್ಮ ರಥೋತ್ಸವ, ರಾವಣಾಸುರನ ಉತ್ಸವ, ಚೌಡೇಶ್ವರಿ ಅಮ್ಮನವರ ಜಯಂತಿ ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿರುವುದಾಗಿ ಹೇಳಿದರು. ನಮ್ಮ ವಂಶಸ್ಥರು ನಿರ್ಮಾಣ ಮಾಡಿರುವ ದೇವಾಲಯದಲ್ಲಿ ಪ್ರತಿ ಶುಕ್ರವಾರ ಒಂದೊಂದು ಮನೆಗಳವರು ಒಂದು ವಾರಕ್ಕೆ ಒಬ್ಬರಂತೆ ಚಾಚು ತಪ್ಪದೆ ಪೂಜೆ ಸಲ್ಲಿಸುತ್ತಾರೆ ಎಂದು ಹೇಳಿದರು. ಮುಂದಿನ ತಿಂಗಳು 1ನೇ ತಾರೀಕು ಮಾರ್ಕಂಡೇಶ್ವರ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, 2ನೇ ತಾರೀಕು ರಾಮನ ಉತ್ಸವ ಇದೆ. ಚೌಡೇಶ್ವರಿ ದೇವಾಲಯದಲ್ಲಿ ಸಪ್ತ ಮಾತೃಕೆಯರು ಇದ್ದು, ಸಮಸ್ತ ಜನತೆಗೆ ಆರೋಗ್ಯ ಹಾಗೂ ಐಶ್ವರ್ಯ ನೀಡಲಿ ಎಂದರಲ್ಲದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರು ರವಿಶಂಕರ್ ದೀಕ್ಷಿತರು ಹಾಗೂ ರಾಘವೇಂದ್ರರವರ ಮಾತೃಶ್ರೀ ಸುಶೀಲಮ್ಮ ಹಾಜರಿದ್ದರು. ಒಕ್ಕಲೇರಿ ಮಾಲೂರು ರೋಡಲ್ಲಿ ಒಕ್ಕಲೇರಿ ಚೌಡೇಶ್ವರ ದೇವಸ್ಥಾನ ಅಂತ ಇವರು ರವಿಶಂಕರ್ ದೀಕ್ಷಿತ್ ಅಂತ ಇವರು ಸಪ್ತಮಾತೃಕೆಯರು. ಇವರು ದಕ್ಷಿಣಾಮೂರ್ತಿ, ಬ್ರಾಹ್ಮಣ್ಯ ಬ್ರಹ್ಮ, ಮಹೇಶ್ವರ ಈಶ್ವರ, ಕುಮಾರಿ ಕುಮಾರಸ್ವಾಮಿ, ವೈಷ್ಣವ ಇಂದ್ರ ವಿಷ್ಣು, ಭಾರತನೇಶ್ವರ, ಇಂದ್ರಾಣಿ ದೇವೇಂದ್ರ, ಚೌಡೇಶ್ವರಿ. ಈ ಕಡೆ ಗಣಪತಿ ಇದೆ ಈ ಸೈಡು. ಈ ಪೂಜೆ ನಡೀತಾ ಇರ್ತದೆ. ವರ್ಷಕ್ಕೊಂದ್ಸತಿ ಪೂಜೆ ನಡೀತದೆ. ಪ್ರತಿ ಶುಕ್ರವಾರ ಪೂಜೆ ಇರ್ತದೆ. ಪ್ರತಿ ಶುಕ್ರವಾರ ಅಭಿಷೇಕ ಪೂಜೆ ಎಲ್ಲ ಇರ್ತದೆ. ವಾರಕ್ಕೊಂದ್ಸತಿ ಪೂಜೆ. ಪೂಜೆ ಇರಲ್ಲ, ಮಾಮೂಲಿ ಪೂಜೆ ಇರ್ತದೆ. ಲಕ್ಷ್ಮೀ ಮಹಾಜಯಲಕ್ಷ್ಮೀ ಮಹಾಮೋಷ್ಟಲಕ್ಷ್ಮೀ ಮಹಾ ರಾಜರಾಜೇಶ್ವರಿ तामग्निवर्धां तपसाज्वलन्तीं वैरोचने कर्मफले चतुष्टां दुर्गां देवीकं शरणमहं प्रपद्ये. सुतरशितरसे नमः. कात्यायनाय विद्महे कन्याकुमारी धीमहि तन्नो दुर्गी प्रचोदयात्. ಸಂಕ್ರಾಂತಿ ಹಬ್ಬದ ಶುಭಾಶಯಗಳೆಲ್ಲರಿಗೂ. ಇದು ಚೌಡೇಶ್ವರಮ್ಮ ದೇವಸ್ಥಾನ ಅಂತ ನಮ್ಮ ದೇವಸ್ಥಾನ ಅರ್ಚಕರು ಬಂದು ರವಿಶಂಕರ್ ದೀಕ್ಷಿತರು ಅಂತ. ಇವರು ನಮ್ಮ ಕೋಲಾರ ಮೂಲ ಇವರು ಅರ್ಚಕರಾಗಿದ್ದಾರೆ. ಮತ್ತು ನಮ್ಮ ಮಾರ್ಕಂಡೇಶ್ವರ ಬೆಟ್ಟ ಮತ್ತು ನಮ್ಮೂರಲ್ಲಿ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಅರ್ಚಕರು. ಇದು ಚೌಡೇಶ್ವರಿ ದೇವರು ಬಂದು ನಮ್ಮದು ಮನೆ ದೇವರು. ಇದು ಪುರಾತನದಿಂದ ನಮ್ಮ ಒಕ್ಕಲೇರಿಯಲ್ಲಿ ಪಟೇಲ್ ವೆಂಕಟರಮಣೇಗೌಡರು ಅಂತ ನಮ್ಮ ತಾತ ಅವರು ನಮ್ಮ ಮನೆ ದೇವರು ಬಂದಿದೆ. ಅದೇ ರೀತಿ ಮಾರ್ಕಂಡಪುರದಿಂದ ದೇವೇಗೌಡರ ಮನೆಯವರು, ಬೋಧಿಕೋಟೆಯವರು. ಇದನ್ನೆಲ್ಲ ಪ್ರತಿ ವರ್ಷ ನಾವು ಹೊಸದೇವರ ಎಲ್ಲ ಮಾಡ್ತೀವಿ. ಪ್ರತಿ ವರ್ಷ ನಾವು ಮಾರ್ಕಂಡೇಶ್ವರ ಜಯಂತಿ, ಇದು ಚೌಡೇಶ್ವರ ಜಯಂತಿ ಅಂತೆಲ್ಲ ಮಾಡ್ತೀವಿ. ಪ್ರತಿ ಶುಕ್ರವಾರ ಎಲ್ಲ ಮನೆಯವರು ಒಂದೊಂದು ವಾರ ತಿಂಗಳ ಪೂಜೆ ಮಾಡ್ತಾರೆ. ಪ್ರತಿ ಶುಕ್ರವಾರ ಇದು ನಮ್ಮ ತಂದೆಯವರಾದ ಸೋಮೇಗೌಡರು ಈ ದೇವಸ್ಥಾನ ಕಟ್ಟಿದ್ದು. ತದನಂತರ ನಮ್ಮ ವೇಣುಗೋಪಾಲ್ ಗೌಡರು ಅಂತ ನಮ್ಮ ಚಿಕ್ಕಪ್ಪ ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮೂರಲ್ಲಿ ಪ್ರತಿ ವರ್ಷ ಮಾರ್ಕಂಡೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇದು 94 ವರ್ಷ. ಇದು ನಮ್ಮ ತಾತವರಾದ ಪಟೇಲ್ ವೆಂಕಟರಮಣೇಗೌಡರು ನಡೆಸ್ಕೊಂಡು ಬರ್ತಾಯಿದ್ರು. ಆಮೇಲೆ ರಾಮೇಗೌಡರು ಅಂತ ನಮ್ಮ ದೊಡ್ಡಪ್ಪ ಅವರು ಚೇರ್ಮನ್ ಆಗಿದ್ದರು. ತದನಂತರ ಒಂದು 30 ವರ್ಷ ನಮ್ಮ ವೇಣುಗೋಪಾಲ್ ಗೌಡ ನಮ್ಮ ಚಿಕ್ಕಪ್ಪ ಅವರು ಮುಗಿಸ್ತಾ ಇದ್ದರು. ಅವರು ಕಾಲನೇ ಆದಮೇಲೆ ನಮ್ಮ ತಮ್ಮ ಮನೋಹರ್ ಗೌಡ ಅಂತ ಅವರು ಕನ್ವೀನರ್ ಆಗಿದ್ದಾರೆ. ಇದು ಒಕ್ಕಲೇರಿ ಗ್ರಾಮ ಮತ್ತು ಸುತ್ತಮುತ್ತ ಭಾಳ ಚೆನ್ನಾಗಿ ಮೊದಲು ವಿಜೃಂಭಣೆಯಿಂದ ದನಗಳ ಜಾತ್ರೆ ಎಲ್ಲ ನಡೀತಾ ಇತ್ತು. ಇದೇ ತಿಂಗಳು 1, 2 ಬರೋ ಬ್ರಹ್ಮರಥೋತ್ಸವ ಇದೆ. ಮತ್ತು ರಾವಣನ ಉತ್ಸವ ಅಂತ ಪ್ರತಿ 2 ಮಾಡ್ತಾರೆ. ಇದು ಪ್ರಪಂಚದಲ್ಲಿ ಎಲ್ಲೂ ರಾವಣನ ಮೇಲೆ ಶಿವ ಪಾರ್ವತಿ ಪರಮೇಶ್ವರನ ಕುಣಿಸ್ಬಿಟ್ಟು ಒಂದು ಮೆರವಣಿಗೆ ಮಾಡ್ತಾರೆ. ಅದೇ ರೀತಿ ಚೌಡೇಶ್ವರಿ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಡಲಿ. ಇದೆಷ್ಟು ಸಪ್ತಮಾತೃಕೆ ಕಾಲದ್ದು ಅಂದರೆ ಮಂಡಲ್ ಮುಚ್ಚಿತ್ತು. ಕೆರೆ ಇದೆ ನಮ್ಮೂರ ಪಕ್ಕ. ಇದು ಒಂದು ಸುಮಾರು ಒಂದು 100-200 ವರ್ಷದ ಹಳೇದು ಅಂತ ಕಾಣಿಸುತ್ತೆ. ಇದು ಸಪ್ತಮಾತೆಯರೆಲ್ಲ ಇದು ಮಾಡಿದ್ದಾರೆ. ಆ ಥರ ಸ್ವಾಮೀಜಿಗಳ ದೇವರ ಹೆಸರುಗಳೆಲ್ಲ ಹೇಳ್ತಾರೆ. ಈಗ ಬ್ರಾಹ್ಮಿ, ಮಹೇಶ್ವರಿ, ಕೋಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚೌಡೇಶ್ವರಿ, ಗಣಪತಿ. ಇಷ್ಟು ಗಣಪತಿ ಇದೆ. ಆಮೇಲೆ ಪ್ರತಿ ವರ್ಷ ನಾಲ್ಕು ಉತ್ಸವ ಒಂದು ದೇವರದ್ದು ಮೆರವಣಿಗೆ ಮಾಡ್ತೀವಿ. ಮಾರ್ಕಂಡೇಶ್ವರ ಆ ಥರ ಧರ್ಮರಾಜ ದೇವಸ್ಥಾನ, ರಾಮ ದೇವಸ್ಥಾನ, ಒಂದು ಸುತ್ತಮುತ್ತ ಹಳ್ಳಿಗಳ ಪಲ್ಲಕ್ಕಿಗಳೆಲ್ಲ ಬರುತ್ತೆ. ಜಾತ್ರೆ ಟೈಮಲ್ಲಿ ರಾವಣ ಉತ್ಸವದ ದಿವಸ ಎಲ್ಲ ಪಲ್ಲಕ್ಕಿ ಉತ್ಸವ ಎಲ್ಲ ನಡೆಸ್ತೀವಿ. ಆ ಥರ ಇದು ಭಾಳ ಶಕ್ತಿ ದೇವರು ಚೌಡೇಶ್ವರಿ ಮನೆ ತಾಯಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಪೂಜೆ. ಆಮೇಲೆ ಸಂಕ್ರಾಂತಿ ದಿವಸ ಇರ್ತದೆ. ಸಂಕ್ರಾಂತಿ ದಿವಸ ಆಮೇಲೆ ಪ್ರತಿ ಶುಕ್ರವಾರ ಪೂಜೆ ಇರ್ತದೆ.
ದಿನ ಏನು ಪೂಜೆ ಇರಲ್ಲ, ವಾರಕ್ಕೊಂದ್ಸತಿ ಪೂಜೆ ಮಾಡ್ತೀವಿ. ಚೌಡೇಶ್ವರ ಜಯಂತಿ ಬರ್ತದೆ, ಹುಟ್ಟಿದ ಹಬ್ಬ ಬರ್ತದೆ, ಅವಾಗ ಪೂಜೆ ಇರ್ತದೆ. ಇದು ನನ್ನ ಹೆಸರು ರಾಘವೇಂದ್ರ ಅಂತ. ಇದು ಚೌಡೇಶ್ವರಿ ದೇವಸ್ಥಾನ ಒಕ್ಲೇರಿಯಿಂದ ಕೋಲಾರ ರೋಡಲ್ಲಿ ಇದೆ. ಅಂದರೆ ನಾವು ಮಾಲೂರಿಗೆ ಹೋಗೋ ರೋಡಲ್ಲಿ ಕೆರೆ ಪಕ್ಕ ಬರ್ತಾ ಇದ್ದೋ, ನಮ್ಮೂರು ಗ್ರಾಮ ಪಂಚಾಯತಿ ಕೆರೆ ಇದೆ. ನಾವು ಒಕ್ಲೇರಿ ಬಸ್ ಸ್ಟ್ಯಾಂಡಿಂದ ನಾವು ಮಾಲೂರು ಕಡೆ ಹೋಗೋ ರೋಡಲ್ಲಿ ಒಂದು 500 ಮೀಟ್ರಲ್ಲಿ ಇದು ಎಡಗಡೆ ಇದೆ. ಮಾಲೂರು ಕಡೆಯಿಂದ ಬರುವಾಗ ಇದು ಬಲಗಡೆ ಬರುತ್ತೆ. ಇದು ಒಂಥರ ಶಕ್ತಿ ದೇವಸ್ಥಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ.